ಯುದ್ಧದಿಂದ ಸಂಪೂರ್ಣವಾಗಿ ಹಾನಿಗೊಳಗಾದ ಈ ರಾಷ್ಟ್ರಕ್ಕೆ ಶಾಂತಿ ತಂದು ಭದ್ರತೆಯನ್ನು ಪುನಃಸ್ಥಾಪಿಸಿ ನಿರಾಶಾದಾಯಕವಾಗಿದ್ದ ಜನರಿಗೆ ಭರವಸೆಯ ಕಿರಣವನ್ನ ನೀಡಿದ ಆ 105 ಭಾರತೀಯ ಮಹಿಳೆಯರ ಕಥೆಯನ್ನ ನೀವು ಇನ್ನೂ ಕೇಳಿಲ್ಲ ಅಂತಾದರೆ ಇವತ್ತು ನಾವು ಹೇಳಲಿದ್ದೇವೆ, ಕೇಳಿ. 1989 ಮತ್ತು 2003ರ ನಡುವೆ ಈ ಪಶ್ಚಿಮ ಆಫ್ರಿಕಾದ ರಾಷ್ಟ್ರ 2 ಕ್ರೂರ ಅಂತರ್ಯುದ್ಧಗಳಿಂದ ಛಿದ್ರವಾಗಿತ್ತು. ಇಡೀ ಸಮುದಾಯವನ್ನು ಸ್ಥಳಾಂತರಿಸಲಾಯಿತು, ಮೂಲ ಸೌಕರ್ಯಗಳು ಕುಸಿದವು, ಮಕ್ಕಳನ್ನು ಅಪಹರಿಸಿ ಮಾದಕ ದ್ರವ್ಯ ನೀಡಿ ಬಲವಂತವಾಗಿ ಹೋರಾಟಕ್ಕೆ ನೂಕಲಾಯಿತು ಮತ್ತು ಸುಮಾರು 2.5 ಲಕ್ಷ ಜನರು ಕೊಲ್ಲಲ್ಪಟ್ಟರು. ಆದರೆ ಈ ಯುದ್ಧಗಳಲ್ಲಿ ಮಹಿಳೆಯರು ಅತಿ ಹೆಚ್ಚು ಬಳಲಿದರು. ವ್ಯಾಪಕವಾದ ಲೈಂಗಿಕ ಹಿಂಸಾಚಾರವು ಅವರ ಜೀವನವನ್ನು ಛಿದ್ರಗೊಳಿಸಿತ್ತು ಮತ್ತು ಕಾಲಾನಂತರದಲ್ಲಿ ಕಾನೂನು ಸುವ್ಯವಸ್ಥೆಯ ಮೇಲಿನ ನಂಬಿಕೆ ಬಹುತೇಕ ಕಣ್ಮರೆಯಾಯಿತು. ತನ್ನ ಜನರನ್ನು ರಕ್ಷಿಸಲು ಉದ್ದೇಶಿಸಲಾದಂತಹ ಲೈಬೀರಿಯಾದ ವ್ಯವಸ್ಥೆಯೇ ವಿಫಲವಾಗಿತ್ತು ಮತ್ತು ಅವರನ್ನು ಭಯಭೀತಗೊಳಿಸಿತ್ತು. ನಂತರ 2007ರಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಗಳ ಅಡಿಯಲ್ಲಿ ಭಾರತದಿಂದ ರಚಿಸಲಾದಂತಹ ಸಂಪೂರ್ಣ ಮಹಿಳಾ ಪೊಲೀಸ್ ಘಟಕವನ್ನ ಲೈಬೀರಿಯಾಕ್ಕೆ ನಿಯೋಜಿಸಿದಾಗ ಹೊಸ ಇತಿಹಾಸ ಬರೆಯಲ್ಪಟ್ಟಿತ್ತು. ಈ ಘಟಕವು 103 ಭಾರತೀಯ ಮಹಿಳಾ ಅಧಿಕಾರಿಗಳನ್ನು ಒಳಗೊಂಡಿತ್ತು. ಅವರೆಲ್ಲರೂ ಇತರ 22 ಸಿಬ್ಬಂದಿಗಳ ಬೆಂಬಲದೊಂದಿಗೆ ಅಧಿಕಾರದಲ್ಲಿ ನಂಬಿಕೆ ಕಳೆದುಕೊಂಡಿದ್ದ ಕಾಂಗೋ ಪಟ್ಟಣಕ್ಕೆ ಕಾಲಿಟ್ಟರು. ಅವರು ಅಲ್ಲಿಗೆ ಹೋದ ಕೆಲವೇ ದಿನಗಳಲ್ಲಿ ಬೀದಿಗಳಲ್ಲಿ ಹಿಂಸಾತ್ಮಕ ಗುಂಪೊಂದು ದಾಳಿ ಮಾಡುವುದನ್ನು ಎದುರಿಸಬೇಕಾಯಿತು. ಪರಿಸ್ಥಿತಿ ಬೇಗನೆ ಉಲ್ಬಣಗೊಳ್ಳಬಹುದಿತ್ತು. ಆದರೆ ಮುಂದೆ ನಡೆದದ್ದು ಸಂಪೂರ್ಣ ಅನಿರೀಕ್ಷಿತವಾಗಿತ್ತು. ಯಾವುದೇ ಗುಂಡು ಹಾರಿಸಲಾಗಲಿಲ್ಲ, ಯಾವುದೇ ಜೀವಹಾನಿಗಳಾಗಲಿಲ್ಲ. ಅಶ್ರುವಾಯು ಮತ್ತು ನೀರಿನ ಪಿರಂಗಿಗಳಂತಹ ಮಾರಕವಲ್ಲದ ವಿಧಾನಗಳನ್ನು ಮಾತ್ರ ಬಳಸಿ ಅವರು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು ಮತ್ತು ಮಧ್ಯಾಹ್ನದ ಹೊತ್ತಿಗೆ ಗುಂಪು ಚದುರಿ ಹೋಯಿತು. ಆ ಕ್ಷಣ ಒಂದು ಮಹತ್ವದ ತಿರುವಾಯಿತು. ಸ್ಥಳೀಯರು ಅವರನ್ನ ಭಾರತೀಯ ಸಹೋದರಿಯರು ಅಂತ ಕರೆಯಲು ಪ್ರಾರಂಭ ಮಾಡಿದರು ಮತ್ತು ಅವರ ಕೆಲಸವು ಭದ್ರತೆಯನ್ನೂ ಮೀರಿದ್ದಾಗಿತ್ತು. 24 ಗಂಟೆಗಳ ಕಾಲ ಗಸ್ತು ತಿರುಗ್ತಾ ಇದ್ದ ಅವರು ಪ್ರಮುಖ ಸಂಸ್ಥೆಗಳನ್ನು ರಕ್ಷಿಸಿದರು ಮತ್ತು ಸಮುದಾಯಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡಿದರು. ಅವರ ಉಪಸ್ಥಿತಿಯು ದೇಶವನ್ನು ಸ್ಥಿರಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಅವರು ಮಹಿಳೆಯರಿಗೆ ಆತ್ಮರಕ್ಷಣೆಯ ತರಬೇತಿ ನೀಡಿದರು, ಲೈಂಗಿಕ ದೌರ್ಜನ್ಯ ಮತ್ತು HIV ಬಗ್ಗೆ ಜಾಗೃತಿ ಮೂಡಿಸಿದರು, ಸ್ಥಳೀಯ ಪೊಲೀಸರಿಗೆ ಮಾರ್ಗದರ್ಶನ ನೀಡಿದರು ಮತ್ತು ಒಂದೇ ದಿನದಲ್ಲಿ 200ಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ನೀಡುವ ಮೂಲಕ ವೈದ್ಯಕೀಯ ಶಿಬಿರಗಳು ಮತ್ತು ಸಮುದಾಯ ಸಂಪರ್ಕವನ್ನು ಸಹ ಆಯೋಜಿಸಿದರು ಮತ್ತು ಅದರ ಪರಿಣಾಮವು ಸ್ಪಷ್ಟವಾಗಿ ಗೋಚರಿಸಿತು. ಕೇವಲ 60 ದಿನಗಳಲ್ಲಿ ಲೈಂಗಿಕ ದೌರ್ಜನ್ಯವನ್ನು ವರದಿ ಮಾಡುವುದು ಹೆಚ್ಚಾಯಿತು. ಅಂದರೆ ಇದು ಭಯವನ್ನ ಆತ್ಮವಿಶ್ವಾಸದಿಂದ ಬದಲಾಯಿಸಲಾಗುತ್ತದೆ ಎಂಬುದರ ಸ್ಪಷ್ಟ ಸಂಕೇತವಾಗಿತ್ತು. ಅಪರಾಧ ಪ್ರಮಾಣಗಳು ಕಡಿಮೆಯಾದವು ಮತ್ತು ಸಶಸ್ತ್ರ ದರೋಡೆಗಳು 65% ಇಳಿದವು. ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ವಿಚಾರ ಅಂದರೆ ಲೈಬೀರಿಯಾದ ಭದ್ರತಾ ವಲಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಕ್ರಮೇಣ 6%ದಿಂದ 14%ಕ್ಕೆ ಏರಿಕೆಯಾಯಿತು. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಇತಿಹಾಸದಲ್ಲಿ ಭಾರತವೇ ಅತಿ ಹೆಚ್ಚು ಕೊಡುಗೆ ನೀಡಿದೆ. ಅಂದು ಲೈಬೀರಿಯಾದಲ್ಲಿ ಅವರ ಮಿಷನ್ ಕೊನೆಗೊಂಡಾಗ ಅಲ್ಲಿನ ಅಧ್ಯಕ್ಷೆ ಎಲೆನ್ ಜಾನ್ಸನ್ ಸರ್ಲೀಫ್ ಅವರು ನಾವು ನಿಮ್ಮನ್ನ ಕುಟುಂಬದಂತೆ ನೋಡ್ತೇವೆ ಅಂತ ಹೇಳಿದರು. ಯಾಕಂದ್ರೆ ಲೈಬೀರಿಯಾದಲ್ಲಿ ಈ ಮಹಿಳೆಯರು ಕೇವಲ ಕಾನೂನು ಸುವ್ಯವಸ್ಥೆಯನ್ನು ಪುನಃಸ್ಥಾಪಿಸುವುದು ಮಾತ್ರ ಅಲ್ಲ, ನಂಬಿಕೆಯನ್ನು ಪುನಃಸ್ಥಾಪಿಸಿದರು ಮತ್ತು ಹಾಗೆ ಮಾಡುವ ಮೂಲಕ ಭಾರತದ ಶಕ್ತಿ ಕೇವಲ ಅಧಿಕಾರದಲ್ಲಿಲ್ಲ, ಬದಲಾಗಿ ಉದ್ದೇಶದಲ್ಲಿದೆ ಅಂತ ಅವರು ಜಗತ್ತಿಗೆ ತೋರಿಸಿದರು.